ಇದೆಲ್ಲ ಆದ ನಂತರ ಮೊನ್ನೆ ನೈಟು ನನ್ನ ಪದಾಧಿಕಾರಿ ಒಬ್ಬರಿಗೆ ಫೋನ್ ಮಾಡಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಅದ್ರಲ್ಲಿ ಒಬ್ಬ ನರಿರಾಮ ಅಂತೇಳಿ, ಅವನ ಹೆಸರು ನರಿರಾಮ ಅಂತ ನನಗೆ ನೆನಪಾಯ್ತು ನೋಡಿ. ನರಿರಾಮ ಅಂತಾನೆ ಅವನು ಫೇಮಸ್. ಅವನಿಗೆ ರಾಮ ಅಂತ ಕರೆದ್ರೆ ಯಾರು ಕೂಡ ಗುರ್ತಿಡಿಯೋದಿಲ್ಲ. ನರಿರಾಮ ಅಂತ ಯಾಕೆ, ಅವನ ಒಂದು ಕುಟಿಲ ಬುದ್ಧಿಯಿಂದ ನರಿರಾಮ ಅಂತೇಳಿ ಕರೀತಾರೆ. ಪ್ರತಿಯೊಬ್ಬ ಲೀಡರ್ ಮನೆಗೂ ಹೋಗಿ ಬಾಗಿಲು ತಟ್ಟಿ ಆಗಿದೆ ಅವನು. ಇವತ್ತು ಕೂಡ ನಮ್ಮ ಪದಾಧಿಕಾರಿಗಳ ಹತ್ರ ಅವರು ಮಾತಾಡಿರ್ತಕ್ಕಂಥ 1 ಗಂಟೆ ಮಾತಾಡಿರ್ತಕ್ಕಂಥ ದಾಖಲೆ ಆಗಿದೆ. ಅವರು ಹೇಳ್ತಾರೆ, ನಮ್ಮ ಮುಖಂಡರು, ನಮ್ಮ ಮಂತ್ರಿ ಕೆಳಗಡೆ ಇರ್ತಕ್ಕಂಥ ಮುಖಂಡರಿಗೆ ಈ ಜಿಲ್ಲೆಯ DC SP ಮನೆಗೆ ಊಟ ಕರ್ಸ್ಕೊಳ್ಳೋ ಕೆಪಾಸಿಟಿ ಇರೋರು ನಾವು, ನಿಮ್ಮ ಅಧ್ಯಕ್ಷನ ಎತ್ತಾಕೋ ಬಂದು ಕಟ್ಕೊಂಡು ಹೊಡಿತೀವಿ ಅಂತೆಲ್ಲ ಹೇಳಿ ಅವರು ಬೆದರಿಕೆ ಹಾಕಿದ್ದಾರೆ. ಆ ಥರದ ಬೆದರಿಕೆಗೆ ಒಳಗಾಗಿ ನಾವು ಯಾವುದೇ ಹಿಂಜರಿಕೆಯಿಂದ ಈ ಥರದ ಕೆಲಸದಿಂದ ಹಿಂಜರಿಯೋದಿಲ್ಲ. ಅವ್ರ ವಿರುದ್ಧ ಕಾನೂನು ಕ್ರಮ ಏನು ತೆಗೆದುಕೊಳ್ಬೇಕು, ಅದಕ್ಕೆ ನಮ್ಮ ದೂರ ಏನು ಕೊಡಬೇಕು ಅದು ನಾವು ಕೊಡ್ತೇವೆ. ನಾನು ಕೂಡ 3-4 ದಿನದಿಂದ ನಮ್ಮ ಪದಾಧಿಕಾರಿಗಳು, ನಮ್ಮ ಮುಖಂಡರಿಗೆ ಭಾಳ ಒಳ್ಳೆ ಸೂಚನೆಯನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ನೀವು ಒಂದೇ ಒಂದು ಮಾತು ಕೂಡ ಎಲ್ಲೂ ಆಡಬಾರ್ದು. ಅವ್ರು ಯಾರು ಏನೇನು ಆಪಾದನೆ ಮಾಡಿದರೆ ಅದಕ್ಕೆ ನಾವು ಮಾಧ್ಯಮದ ಮುಖಾಂತರ, ಪತ್ರಕರ್ತರ ಮುಖಾಂತರ ಈ ಸಮಾಜಕ್ಕೆ ನಮ್ಮ ಪ್ರತಿಕ್ರಿಯೆಯನ್ನು ಕೊಡೋಣ. ನೀವು ಯಾರು ಕೂಡ ವಿಚಲಿತರಾಗಬೇಡಿ ಅಂತೇಳಿ ನಾನು ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೆ. ಅವರು ಕೂಡ ಈಗಾಗಲೇ ಅವ್ರ ಮೇಲೆ ಹಲ್ಲೆ ಮಾಡಬೇಕು. ಕೆಲವರು ಇರ್ತಾರೆ, ಎಲ್ಲರೂ ಕೂಡ ನಮ್ಮಲ್ಲಿ ನಾಲೆಡ್ಜ್ ಇದ್ದವ್ರು ಇರೋಲ್ಲ, ನಾವೆಲ್ಲ ರೈತರು. ಆದರೆ ಈ ಹಲ್ಲೆ ಮತ್ತೊಂದಕ್ಕೆ ನಾವು ಮುಂದಾಗಬಾರ್ದು. ಕಾನೂನಿದೆ, ಆ ಕಾನೂನು ಪ್ರಕಾರ ಅಧಿಕಾರಿಗಳು ಕೆಲಸ ಮಾಡಬೇಕು. ಈಗ ನಿನ್ನೆ ಸಂಜೆಯಿಂದ ಗಿಡವನ್ನು ನೆಡೋದು ನಿಲ್ಲಿಸಿ ಅಂತ ಕೆಲವು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅದಕ್ಕೋಸ್ಕರ ಅದನ್ನು ಕ್ಲಾರಿಟಿ ಮಾಡ್ಕೊಳ್ಳಿಕ್ಕೆ ಇಡೀ ಗ್ರಾಮಸ್ಥರು 3 ದಿವಸ ಗಿಡ ನೆಟ್ಟಿದ್ದಾರೆ. ಇವರು ಕೂಲಿಗೆ ಹೋಗೋದನ್ನು ಬಿಟ್ಟು 3 ದಿವಸ ನಿಸ್ವಾರ್ಥ ಸೇವೆ ಮಾಡಿದ್ದಾರೆ. ನನಗೆ ಅವ್ರ ಮೇಲೆ ಅತ್ಯಂತ ಹೆಮ್ಮೆ ಇದೆ. ಇಡೀ ರಾಜ್ಯಕ್ಕೆ ಬಿಡೋದಿಲ್ಲ. ಆ ಥರದ ಯಾವುದಾದ್ರೂ ಊಟ ಮಾಡಿದ ಋಣಕ್ಕೆ, ಯಾವೊಂದು ಮುಖಂಡನ ಮನೆ ಊಟ ಮಾಡಿದ ಋಣಕ್ಕೆ ಏನಾದರೂ ಈ ರೀತಿಯ ನಿರ್ದೇಶನ ಕೊಟ್ಟಿರೋದಿದ್ರೆ ಅದನ್ನು ಹಿಂಪಡಿಬೇಕು. ಆ ಅರಣ್ಯ 60 ಎಕರೆ ಏನು ಇವತ್ತು ನಾಟಿ ಮಾಡಿದ್ದಾರೆ, ಗಿಡಗಳನ್ನ ಹಚ್ಚಿದ್ದಾರೆ, ಈ ಮಳೆಗಾಲ ಶುಭ ಸಂದರ್ಭದಲ್ಲಿ ಹಚ್ಚಿದ್ದಾರೆ, ಅದು ದೊಡ್ಡ ಮಟ್ಟದ ಅರಣ್ಯ. ಸುತ್ತಮುತ್ತಲ ಹಳ್ಳಿಗೂ ಕೂಡ ಒಳ್ಳೆಯ ವಾತಾವರಣವನ್ನು ನೀಡಲಿ. ಮುಂದೆ ಅದನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅಧಿಕಾರಿಗಳು ಅದೇ ರೀತಿ ನಡ್ಕೊಂಡು ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಗ್ರಾಮಸ್ಥರು ಸಹಕಾರ ಪಡ್ಕೊಂಡು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನನಗೆ ಈ ಹೋರಾಟದಲ್ಲಿ ಇವತ್ತು ನಮ್ಮ AC ಅವರು, ತಹಶೀಲ್ದಾರು, ಹಾಗೆ DCF ಮತ್ತು ACF ರೇಂಜರು ಇಲ್ಲಿ ಬಂದು ಸಂಪೂರ್ಣವಾಗಿ ಈ ವಿಚಾರವನ್ನು ನಮಗೆ ಮಂದಟ್ಟು ಮಾಡಬೇಕು. ಮುಂದೆ ಯಾವುದೇ ಗೊಂದಲ ಇಲ್ಲದಿದ್ದಾಗೆ ಕ್ಲಾರಿಟಿ ಕೊಡಬೇಕು ಅಂತೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಅವ್ರು ಬರೋವರೆಗೂ ನಾವು ಇಲ್ಲಿ ಇರ್ತೀವಿ. ನಮಸ್ಕಾರ. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಈಗಾಗಲೇ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂಥ ಮಾನ್ಯ ದಿನೇಶ್ ಶ್ರೀವಾಳ್ ಅವರು ಈ ಒಂದು ವಿಚಾರವನ್ನು ಎಲ್ಲ ಶಾಲಾ ಸಮಿತಿಗಳಿಗೆ ಮತ್ತು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಏನು ತಾಳಗುಪ್ಪ ಹೋಬಳಿ, ಕೆಂಚಗೊಂಡನ ಕೊಪ್ಪ ಅಲ್ಲ, ಕೆಜಿಕೊಪ್ಪ ಗ್ರಾಮದ ನಂಬರ್ 24ರಲ್ಲಿ ಸುಮಾರು 6,000 ಕಾಡು ಜಾತಿಯ ಸಸಿಗಳನ್ನು ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಮುಂದೆ ಭವಿಷ್ಯದ ಮಕ್ಕಳಿಗೆ ಉತ್ತಮ ಪರಿಸರ ಬೇಕು, ಉತ್ತಮ ಮಳೆ ಬೇಕು, ಹಾಗೂ ಗಾಳಿ ಬೆಳಕು ಬೇಕನ್ನೋ ದೃಷ್ಟಿಯಿಂದ ಒಂದು ಮಹತ್ವದ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಈ ಕೆಲಸವನ್ನು ಸಹಿಸದೆ ಕೆಲವು ಭೂಗಳ್ಳರು ನಿರಂತರವಾಗಿ ಅವ್ರ ಮೇಲೆ ಮಾನಸಿಕ ಹಿಂಸೆ ಕೊಡ್ತಾಯಿದ್ರು. ಅದನ್ನೆಲ್ಲ ಸಹಿಸಿಕೊಂಡು ನಟ್ಟಿದ್ದಾರೆ. ಏನು ತಾವು ಮಾಡಿದ ಅತ್ಯುತ್ತಮ ಕೆಲಸಕ್ಕೆ, ಗಿಡಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಇವತ್ತು ತಾಲೂಕು ಆಡಳಿತವನ್ನು ಆಗ್ರಹಿಸ್ತಾ ಇದೆ. ಇವತ್ತೆಲ್ಲರೂ ರೈತ ಸಂಘದ ಮರೆಗೆ ಬಂದಿದ್ದಾರೆ. ಅವರ ಹಿತವನ್ನು ಕಾಪಾಡಬೇಕಾದ ನಮ್ಮೆಲ್ಲರ ಕರ್ತವ್ಯ. 2020ರಲ್ಲಿ ಬಹುಶಃ 18ರಲ್ಲಿ ಕಾಗೋಡು ತಿಮ್ಮಪ್ಪನವರು ಕಂದಾಯ ಮಂತ್ರಿಗಳಾಗಿದ್ದಾಗ ತಾಳಗುಪ್ಪ ಹೋಬಳಿಯ ಸುಮಾರು 12 ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡಿದರು. ಅದರ ಪ್ರತಿಫಲವಾಗಿ ಕೆಜಿಕೊಪ್ಪ ಗ್ರಾಮ ಸಹ ಕಂದಾಯ ಗ್ರಾಮ ಆಯಿತು. ಆ ಕಂದಾಯ ಗ್ರಾಮ ಆದ ಸಂದರ್ಭದಲ್ಲಿ ತನ್ನ ವ್ಯಾಪ್ತಿಗೆ ಸುಮಾರು 6,000 ಎಕರೆ ಜಮೀನು ಹೊಂದಿರುವಂಥ ಭೂಮಿಯಲ್ಲಿ 3,000 ಭೂಮಿಯನ್ನು ಪಡ್ಕೊಳ್ಳೋದು. ಅದರಲ್ಲಿ ಸರ್ವೆ ನಂಬರ್ 24ರಲ್ಲಿ ಸಹ ಸುಮಾರು ಎಷ್ಟು ಎಕರೆ, 600 ಎಕರೆ, 600 ಎಕರೆ ಜಮೀನನ್ನು ಇವತ್ತು ಪಡ್ಕೊಂಡಿದೆ. ಆ ಜಮೀನನ್ನು ರಕ್ಷಣೆ ಮಾಡಬೇಕು. ಆ ಜಮೀನಲ್ಲಿ ಕಾಡು ಜಾತಿ ಮರಗಳು ನೆಡಬೇಕನ್ನೋ ದೃಷ್ಟಿಯಿಂದ ಇವತ್ತು ಮಹತ್ವದ ಕಾರ್ಯಕ್ರಮವನ್ನು ಕೈಗೊಂಡರು. ಮುಂದೆ ಆ ಸಸಿಗಳಿಗೆ ಸರ್ಕಾರ ಉತ್ತಮ ರಕ್ಷಣೆ ಕೊಡಬೇಕು. ಏನು ಇವರು ಕೈಗೊಂಡಿರೋ ಮಹತ್ವದಂಥ ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಡಬೇಕು. ಇವತ್ತು ಪ್ರತಿ ಹಳ್ಳಿಯಲ್ಲೂ ಸಹ ಇವತ್ತು
ಗೋಮಾಳ ಜಾಗದ್ದು ಒತ್ತುವರಿ ಆಗ್ತಿದೆ. ಅದರಲ್ಲಿ KG ಕೊಪ್ಪ ಗ್ರಾಮದ ಮಾದರಿ ನಡೆಯನ್ನು ಪ್ರತಿ ಗ್ರಾಮದವರು ಅಳವಡಿಸ್ಕೊಂಡು ಹೋಗಬೇಕು. ತಮ್ಮ ಗ್ರಾಮದ ಮುಂದಿನ ಪೀಳಿಗೆಗೆ, ಜಾನುವಾರುಗಳಿಗೆ, ಮಕ್ಕಳಿಗೆ ಪರಿಸರವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಇವತ್ತು ಮಾಡಿದ್ದಾರೆ. ಆ ಕಾರ್ಯಕ್ರಮ ಪ್ರತಿ ಜಿಲ್ಲೆ, ತಾಲೂಕು, ರಾಜ್ಯದಲ್ಲಿ ಮುಂದುವರಿಯಲಿ ಅಂತ ಹೇಳಿ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಂಥ KG ಕೊಪ್ಪ ಗ್ರಾಮದವರಿಗೆ ರೈತ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಕಂದಾಯ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೆ ಅಲ್ಲಿ ಬಂದೋಬಸ್ತ್ ಮಾಡಿರ್ತಕ್ಕಂಥ, ರಕ್ಷಣೆ ನೀಡಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಎಲ್ಲರ ಪರವಾಗಿ, ಇಡೀ ತಾಲೂಕಿನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಗ್ರಾಮ ಬರುತ್ತೆ. ಅಲ್ಲಿ ಸುಮಾರು ಒಂದು 250 ಹೆಕ್ಟೇರ್, ಒಂದು 60 ಸರ್ವೆ ನಂಬರ್ 24. ಅದರಲ್ಲಿ ಒಂದು 60 ಹೆಕ್ಟೇರನ್ನ ನಾವು ಹಸಿರೀಕರಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಊರಿನವರು ಒಂದು ತೀರ್ಮಾನ ತಗೊಂಡಿದ್ವಿ. ಆ ಸಂದರ್ಭದಲ್ಲಿ ಕೆಲವು ಪಕ್ಕದ ಊರಿನ ಕೆಲವು ರೈತರು, ಅಂದರೆ ಇಡೀ ಊರಿನ ರೈತರು ಅಲ್ಲ, ಅಲ್ಲಿ ಕೆಲವೇ ಕೆಲವು ಜನ, ಒಂದು 4-5 ಜನ ಅದನ್ನು ರಾತ್ರೋರಾತ್ರಿ ಬಂದು ಆ ಜಮೀನನ್ನು ಉಳುಮೆ ಮಾಡಿ ಅದನ್ನು ಒತ್ತುವರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅದನ್ನು ಕೂಡ ನಾವು ಸಂಬಂಧಪಟ್ಟ ತಹಸೀಲ್ದಾರ್ ಅಧಿಕಾರಿಗಳಿಗೂ ಕೂಡ ಮತ್ತು ವಿಷಯ ತಿಳಿಸಿದಾಗ ಮಾನ್ಯ ತಹಸೀಲ್ದಾರರು ಆ ರೈತರನ್ನ ಯಾವುದೇ ದಾಖಲಾತಿಗಳು ಇಲ್ಲದ ಸಂದರ್ಭದಲ್ಲಿ ತೆರವುಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭವೂ ಇದೆ. ಅದರ ಜೊತೆಗೆ ಮಾನ್ಯ ಶಾಸಕರು ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರಲ್ಲೂ ಕೂಡ ಈ ಮನವಿಯನ್ನು ಸಲ್ಲಿಸಿದಾಗ ಅವರು ಕೂಡ ಊರಿನವರ ಸಹಕಾರದಂತೆ ಅದು ಯಾವುದೇ ಒತ್ತುವರಿ ಆಗದಂತೆ ಅದು ಊರಿನವರು ಏನು ತೀರ್ಮಾನ ತಗೊಂಡಿರ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅರಣ್ಯ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿರ್ತಾರೆ. ಅದೇ ಪ್ರಕಾರ ನಡೀತು. ಅದರ ಜೊತೆಗೆ ಮಾನ್ಯ ತಹಸೀಲ್ದಾರವರು ಕೂಡ ಅದನ್ನು ಅರಣ್ಯೀಕರಣ ಮಾಡಲಿಕ್ಕೆ ಫಾರೆಸ್ಟ್ ಇಲಾಖೆಯವರಿಗೆ ಮನವಿ ಕೂಡ ಸಲ್ಲಿಸಿದ್ರು, ಪತ್ರ ಬರೆದಿದ್ದಾರೆ. ಅದರ ಜೊತೆಗೆ ಆ ವಿಷಯಗಳನ್ನೆಲ್ಲ ನಾವು ಈ ಒಂದು ಕಿರಿಕಿರಿ ಸಂದರ್ಭದಲ್ಲಿ, ದಬ್ಬಾಳಿಕೆ ಸಂದರ್ಭದಲ್ಲಿ ಈ ಜಿಲ್ಲಾ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ, ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಶಿರ್ವಾಳ ಅವರಿಗೆ ಈ ಮನವಿಯನ್ನು ತಿಳಿಸಿದಾಗ ಅವರು ಕೂಡ ನಾವು ಮೊದಲನೇದಾಗಿ ಒಂದು ಮಾತು ಹೇಳಿದರು, ನಾವು ರೈತರು, ಅವರು ರೈತರು, ಆ ರೈತರ ಒಂದು ಹೋರಾಟ ಏನು, ನಮ್ಮ ಹೋರಾಟ ನ್ಯಾಯದ ಪರವಾಗಿರಬೇಕು, ಆ ನ್ಯಾಯದ ಪರವಾಗಿದ್ದರೆ ನಾವು ನಿಮ್ಮ ಜೊತೆಗೆ ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂತಂದರೆ ನಾವು ಯಾರ ಕಡೆ ನ್ಯಾಯ ಇರುತ್ತೋ ಅವ್ರ ಜೊತೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ವಿಷಯನ ಕೂಡ ಅವರು ಮಾನ್ಯ ಅಧ್ಯಕ್ಷರು ಕೂಡ ನಮ್ಮ ವಿಷಯ ತಿಳಿಸಿದ್ರು. ಅದನ್ನೆಲ್ಲ ಪರಿಶೀಲನೆ ಮಾಡಿ ಕೆಲವು ಅಧಿಕಾರಿಗಳ ಒಂದು ನಮ್ಮ ಪರವಾಗಿರ್ತಕ್ಕಂಥ ದಾಖಲಾತಿಗಳನ್ನ ಪರಿಶೀಲಿಸಿದ ನಂತರ ಅವರು ನಮ್ಮ ಪರವಾಗಿ ನಿಂತರು. ಯಾವುದೇ ನಮ್ಮ ಒಂದು ಆಮಿಷಗಳಿಗೆ ಮತ್ತು ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಬಾಂಧವ್ಯಕ್ಕಲ್ಲ, ನ್ಯಾಯಯುತವಾಗಿರ್ತಕ್ಕಂಥ ಒಂದು ನಮ್ಮ ಹೋರಾಟವನ್ನು ಗಮನಿಸಿ ಅವರು ನಮ್ಮ ಪರವಾಗಿ ನಿಂತು ಬಿಟ್ಟರೆ ನಮ್ಮಿಂದ ನಾವು ಯಾವುದೇ ಅವರಿಗೆ ಆಮಿಷಗಳನ್ನು ನೋಡ್ತೇವೆ. ಯಾಕಂದರೆ ನ್ಯಾಯದ ಪರವಾಗಿರ್ತಕ್ಕಂಥ ಹೋರಾಟ ಅವ್ರ ವಿಚಾರದಲ್ಲಿ ಬಳಸ್ಕೊಳ್ತಾರೆ. ಆ ಏನು ಒತ್ತುವರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾವ್ಯಾವ ರೈತರು ಅಂತಂದರೆ ಇಲ್ಲಿ ಮೊದಲನೇದಾಗಿ ನರಿರಾಮ ಅವರು, ಅಂದರೆ ರಾಮಪ್ಪ ಜಟ್ಟಪ್ಪ ಅಂತೇಳಿ, ಅದರ ಜೊತೆಗೆ ರಾಮಪ್ಪ ಜಟ್ಟಪ್ಪ ಅಂತೇಳಿ, ಅದ್ರ ಜೊತೆಗೆ ಮಂಜಪ್ಪ ಹಾಲಪ್ಪ, ಮತ್ತು ರಾಜು ಬೀರಪ್ಪ, ಮತ್ತು ಕೆರಿಯಪ್ಪ ರಾಜಪ್ಪ, ಮತ್ತು ಕನ್ನಪ್ಪ ಜಗ್ಗಪ್ಪ, ಇವರು ಒಂದಿಷ್ಟು ಜನ, ಈ ಒಂದಿಷ್ಟು ಜನ ಅತಿಕ್ರಮಣ ಮಾಡಿ ರಾತ್ರೋರಾತ್ರಿ ಬಂದು, ಅದು ಹಂಗಂತ ಇದೇನು ಭಾಳ ವರ್ಷದ್ದಲ್ಲ, ಈಗ 2 ವರ್ಷದ ಇತ್ತೀಚೆಗೆ, 2-3 ವರ್ಷದ ಇತ್ತೀಚೆಗೆ ಅವರು ಇದನ್ನು ರಾತ್ರೋರಾತ್ರಿ ಬರೋದು, ಗದ್ದೆ ಟ್ಯಾಕ್ಟರ್ ಗೂಡಿಸೋದು, ಭತ್ತ ಬೀರೋದು, ಇಂಥ ಒಂದು ಕೆಲಸಗಳನ್ನ ಮಾಡ್ತಾಯಿದ್ವಿ. ಇದು ಅಧಿಕಾರಿಗಳ ಗಮನಕ್ಕೂ ಕೂಡ ನಾವು ಎಲ್ಲ ಗ್ರಾಮಸ್ಥರು ಒಟ್ಟಾರೆ ಬಂದು ತಹಸೀಲ್ದಾರರ ಗಮನಕ್ಕೂ ಮನವಿ ಕೊಟ್ಟಿದ್ದೀವಿ. ಅವರು ಮತ್ತು ತೆರವುಗೊಳಿಸಲಿಕ್ಕೆ ಕೂಡ ಕಾನೂನುಬದ್ಧವಾಗಿರ್ತಕ್ಕಂಥ ರೀತಿ ನಾವು ಈ ಹೋರಾಟದ ವಿಚಾರದಲ್ಲಿ ರೈತ ಸಂಘದ ಮುಖಂಡರುಗಳು, ಅಧ್ಯಕ್ಷರು ಕೂಡ ನಮಗೇನು ಸಹಕಾರ ಕೊಟ್ಟಿದ್ದಾರೆ ಅದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ ಹೊರತು ಯಾವುದೇ ವ್ಯಕ್ತಿಗತವಾಗಿ ಅಥವಾ ಯಾರ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಹೋರಾಟ ಅಲ್ಲ. ಈ ಒಂದು ಹೋರಾಟದ ಪರವಾಗಿ ನಾವು KG ಕೊಪ್ಪದ ಎಲ್ಲ ಗ್ರಾಮಸ್ಥರು ಕೂಡ ಆ ರೈತ ಸಂಘದವರ ಪರವಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. KG ಗ್ರಾಮ ನಮ್ಮದು KG ಗ್ರಾಮದಿಂದ ನರಿರಾಮ ಅಂತೇಳಿ ನಮ್ಮದ ಜಾಗಕ್ಕೆ ಬಂದು
ಗ್ರಾಮಸ್ಥರಿಗೆ ಭಾಳ ಹಿಂಸೆ ಕೊಡ್ತಿದ್ದ. ಹಿಂಸೆ ಕೊಡೋದು, ಗೂಟ ಕೀಳೋದು, ಹೊಳಿ ಹೊತ್ತಾಕೋದು ಮಾಡ್ತಿದ್ದ. ನಾನು ಬಿಡಲಿಲ್ಲ, ನನಗೂ ಇದಿತ್ತು. ನಾನು ಬೇಲಿ ಕೊಟ್ಟರು 2 ವರ್ಷ ಬೆಳೆ ತಗೊಬಂದೆ. ಒಂದೇ ಬಕೆಟ್ ಹಾಕಿದ್ರು ನಾ ಬೆಳೆ ತಗೊಬಂದೆ. ಬರೀ ಸಲಾಮ್ ಹೊಡಿಯೋದು, ಊರೊಳಗೆ ಬಂದು ಕಾರ್ ತಗೊಬಂದು ಇಲ್ಲ ಇಂದ ಹೊಡಿಯೋಕೆ ಬಂದೆ ಅಂತ ಈ ವರ್ಷ ಮಾಡ್ದ. ನಾನಂದ್ರೂ ಬಿಟ್ಟಿಲ್ಲ ಅವನ್ನ. ನಾನು ಅವನ ಹತ್ರ ಮಾತಾಡೋಕ್ಕೂ ಹೋಗಿಲ್ಲ. ಸುಮ್ಮನೆ ಇರಲಿ ನೋಡೋಣ, ನಮ್ದು ಏನು ಮಾಡ್ತಾನೆ ನೋಡ್ತೀನಿ ಅಂತೇಳಿ ನನ್ನ ಮೇಲೆ ಭಾಳ ರಚ್ಚಿಟ್ಟ. ನನ್ನ ಮೇಲೆ ನಾನು ಜಾಗ ಮಾಡಿದ್ಕೆ ಭಾಳ ರಚ್ಚು ಮಾಡ್ದ ನನ್ನ ಮೇಲೆ. ನಾನು ಅಂದ್ರೂ ಸುಮ್ಮನೆ ಹಾಕ್ಕೊಂಡೆ. ನಾನು ಇರಲಿ ಬಿಡ್ರಿ, ಇವ್ರು ಸುಧಾರಿಸ್ತಾರೋ ಇವ್ರು ಅಂತ ಹೇಳಿದ್ರೆ ಇನ್ನೂ ಸುಧಾರಿಸ್ಲಿಲ್ಲ. ನಾವು ಮತ್ತೆ ಬಂದು JCB ತರ್ತೀನಿ, ಅಣ್ಣಪ್ಪ JCB ತಂದು ನಾವು ಹೊಡಿಸ್ಬಿಡ್ತೀನಿ ಅಂತ ಹೋಗಿದ್ದ. ಬರೋದು ಜಾಗದ ಹತ್ರ ಬರೋದು, ಅಣ್ಣಪ್ಪ ನಾ JCB ತಂದು ಹೊಡಿಸ್ತೀನಿ. JCB ಏನು ಮಾಡ್ತೀವಿ ಹೊರ್ಕಂತೀಯ ಅಂತಿದ್ದ. ನಾ ಇಲ್ಲ ಹೊರ್ಕಂತೀನಿ, ಬಾ ನೋಡೋಣ ಬರಲ್ಲ, ಅಣ್ಣಪ್ಪ ಬರಲ್ಲ, ನಾಗವಿಡಿ ಬರ್ತೈತಿ ಬರ್ರಿ ಅಂದೆ. ಕೇಳಿ ನಾವು ನಿದ್ರಿಗೆ ಅವ್ನು ಕೇಳಿದ್ರು ಹೌದಾ ಹಬ್ಬಕ್ಕೂ ಬಿಟ್ಟರು ಹೌದಾ ಹಬ್ಬಕ್ಕೂ ನಾ ಕೇಳೇನಿ. ಹಂಗೆ ಹೇಳಿದ್ಮೇಲೆ ನಾನು ಮುಂದೆ ಬಂದ್ರೆ ಏನ್ ಮಾಡ್ತೀರಿ ಹೇಳಿ? ಮುಂದೆ ಬಂದ್ರೆ ನಾವು ಬಿಡೋದಿಲ್ಲ, ಸಂಘದವರು ಬಿಡೋದಿಲ್ಲ. ನಾವು ಎಲ್ಲರೂ ಹೊಡಿತೀವಿ, ಒಗ್ಗಟ್ಟು ಮಾಡಿ ಹಿಡ್ಕೊಂಡು ಹೊಡಿತೀವಿ ನಾವು. ಈಗ ಏನ್ ಮಾಡಿದ್ರಿ ಜಾಗದಲ್ಲೇ? ಗಿಡ ನೆಟ್ಟೇವಿ, ಗಿಡ ನೆಟ್ಟೇವಿ. ಕಾಡು ಬೆಳೆಸಕ್ ಹೊರಟಿದ್ದೀರಿ? ಹೌದು, ಕಾಡು ಬೆಳೆಸ್ತೇವೆ ನಾವು. ಕಾಡು ಯಾರಿಗೂ ನಾವು ಕೊಡೋದಿಲ್ಲ, ಕಾಡು ಬೆಳೆಸ್ತೇವೆ ನಾವು. ಕಾಡು ಬೆಳೆಸ್ತೇವೆ. ನಮಗೆ ದನ ಇದಾವು, ಕರ ಇದಾವು, ಮೇಯ್ತಾವು. ನಮಗೆ ಕಾಡು ಬೆಳೆಸ್ತೇವೆ ನಾವು, ಒಡ್ಡಿಲ್ಲ ನಾವು ಕಾಡು ಬೆಳೆಸ್ತೇವೆ. ನಾವು ಯಾರಿಗೂ ಜಾಗ ಬಿಟ್ಟು ಕೊಡೋದಿಲ್ಲ ನಾವು. ನಮ್ಮ ಗುಡ್ಡೆ ನಮಗೆ ಬೇಕು, ನಮ್ಮ ಗ್ರಾಮದವರಿಗೆ ಬೇಕು. ನಮ್ಮ ಗ್ರಾಮದವರಿಗೆ ನಾವು ಇಷ್ಟು ಸಣ್ಣ ಜಾಗ ಬಂದ್ರೆ ನಾವು ಹಂಚ್ಕೊಳಕ್ತೇವೆ. ಬೇಕಾದ್ರೆ ನಾವು ಬೇರೆ ನಾವು ಕೊಡೋದಿಲ್ಲ ಅಷ್ಟೇ. ನಮಗೆ ಬರೋದು ಬೇರೆ ಆಗ್ತದೆ. ಅಲ್ಲ, ನಮ್ ರಿಕ್ವೆಸ್ಟ್ ಇದೆ, ನೀವು ತಿಳಿಸಿ ಅಷ್ಟೇ. ಕರ್ಸಿ ಅಂತ ನಾನು ಆರ್ಡರ್ ಮಾಡಿ ಅಡಿಗೆ ಹಚ್ಚನ. ಅಲ್ಲ, ಒಂದ್ ನಿಮಿಷ ರಮೇಶ್ ಅವರೇ. ಸರ್, ನೀವು ನಮ್ದು ಆರ್ಡರ್ ಅಲ್ಲ, ನಿಮ್ದು ಆರ್ಡರ್ ಬೇಡ, ರಿಕ್ವೆಸ್ಟ್ ಮಾಡಿ. ಹಿಂಗೆ ರಿಕ್ವೆಸ್ಟ್ ಇಟ್ಕೊಂಡಿದ್ದಾರೆ ರೈತರು, ನೀವು ಬಂದು ಹೋಗಕ್ಕಾಗತ್ತೆ ಕೇಳಿ. ಬರಲ್ಲ ಅಂತ ಅಂದ್ರೆ ಅದು ಮುಂದಿನ ಮಾತಾಡಿಯಲ್ಲಿ ನಮ್ಮ SI ಈಗ ಇಷ್ಟು ಜನ ಗ್ರಾಮಸ್ಥರು ಕೆಲಸ, ಅವ್ರಿಗೆ ನಾವು ಬಂದಿರೋದು ಅಭಿನಂದನೆ ಹೇಳಲಿಕ್ಕೆ. 26 ಕಡೆ ಹೋಗಿ ಮಾಡೋಕ್ಕಾಗಲ್ಲ ಈ ರೈತರು ಕರ್ಕೊಂಡು. ನಾನು ಈಗ ಫಾರೆಸ್ಟ್ ಇಲಾಖೆಯವರು ಕೂಡ ನಿಮ್ಮ ಸಹಕಾರ, ನಿಮ್ಮ ಇಲಾಖೆಯವ್ರದ್ದು ಮತ್ತೆ ಪೊಲೀಸ್ ಇಲಾಖೆಯವ್ರದ್ದು ಸಹಕಾರ ಇಟ್ಕೊಂಡು ಇವತ್ತು ಕೆಲಸ ಆಗಿದೆ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ಕ್ಲಾರಿಟಿ ಬೇಕು ನಮಗೆ. ನೀವು ಕರ್ಸಿದ್ರೆ ಬೇಗ ಹೋಗ್ತೀವಿ. ಮಾತಾಡಿ ಅವ್ರಿಗೆ. ಇವರೇ ಗಿಡ ನೆಟ್ಟ್ಯಾರೆ. ಯಾರು? ಇದೇ ಗ್ರಾಮದ ರೈತರು, ಬಡ ರೈತರು. ಅವ್ರು ಕೂಲಿ ಹೋಗೋದು ಬಿಟ್ಟು 2 ದಿವಸ ಗಿಡ ನೆಟ್ಟ್ಯಾರ. ತಾಲೂಕು ಆಡಳಿತ ಇವರು ಕಾರ್ಯವೈಖರಿ ಗಮನಿಸಿ ಇವತ್ತು ಅಭಿನಂದಿಸಿ ನೀವು ಹೇಳಬೇಕಾಗಿತ್ತು, ನಾವೇ ನಿಮ್ಗೆ ಹೇಳಕ್ ಬಂದಿದ್ವಿ. ಅದು ಇವತ್ತು ವಿಶ್ವ ಪರಿಸರ ದಿನಾಚರಣೆ ದಿವಸ ಎಲ್ಲರೂ ನಮ್ಮ ಮಲೆನಾಡದವ್ರು ಅಷ್ಟರು ಸೇರ್ಕೊಂಡು ರಕ್ಷಣೆ ಮಾಡ್ಕೊಂಡಿದ್ರೆ ಈ ಲೆಕ್ಕಕ್ಕೆ ನಮ್ಮ ಮಲೆನಾಡು ಬರ್ತಿರಲಿಲ್ಲ. ಹೇಳ್ತೀನಿ ಕೇಳ್ರಿ, ನಾನು ಬಯಲುಸೀಮೆಯವನು. ನಾನು ಇಲ್ಲಿ ಮಲೆನಾಡು ಅಂದರೆ ಏನು, ಸ್ಟಾರ್ಟಿಂಗ್ ನಿಮ್ಮೂರ ಕಡೆ ಬಂದಾಗ ರಸ್ತೆಯಲ್ಲಿ ಇದೇ ಶಿವಮೊಗ್ಗನಿಂದ ಸಾಗರ ಬರಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡ್ತಿದ್ದೆ. ಏನಂತ, ಎಷ್ಟು ಹಸಿರು ಐತಿ, ಎಲ್ಲ ಕಡೆನೂ ಎಲ್ಲಿ ನೋಡಿದ್ರು ಬರೀ ಗ್ರೀನ್ರಿ ಅಂತ. ನನಗೆ ಎಲ್ಲಿ ಹೊಸನಗರ ಮತ್ತು ಈ ತೀರ್ಥಹಳ್ಳಿ ಅಲ್ಲೆಲ್ಲ ಹೋಗಿ ಬಂದಮೇಲೆ ಅನ್ನಿಸ್ತು, ಇದು ನಮ್ಮ ಕಾಡಲ್ಲ, ಇದನ್ನೇ ನಾನು ಮಲೆನಾಡು ಅಂದ್ಕೊಂಡಿದ್ದೆ, ಇದೆಲ್ಲ ಮಲೆನಾಡು, ಅಲ್ಲಿದೆ ಮಲೆನಾಡು ಅಂತ. ಹೌದಾ? ಹಂಗಾಗಿದೆ, ಆಯಿತು. ಈಗ ಆಯಿತು, ಹಿಂದ್ಗಡೆ ಏನಾಗಿದೆ ಆಯಿತು. ಬಟ್ ಈಗಲೂ ಕೂಡ ಏನು ಕಾಡನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರು ಕೂಡ ಅವ್ರಿಗೆ ನಾವು ಅಭಿನಂದಿಸ್ತೀವಿ, ಅದರಲ್ಲಿ 2 ಮಾತಿಲ್ಲ. ಅದೇನೇ ಇರ್ಬೋದು. ಆದರೆ ಈಗ ನಮಗೆ ಅಭಿವೃದ್ಧಿನೂ ಬೇಕು, ಕಾಡು ಬೇಕು, ಎಲ್ಲರನ್ನೂ ಕೂಡ ನಾವು ಜೊತೆ ತೊಗೊಂಡು ಹೋಗ್ಬೇಕಾಗ್ತದೆ. ಆದ್ದರಿಂದ ನೋಡೋಣ ಅದನ್ನು ಏನು ಮಾಡ್ಲಿಕ್ಕೆ ಸಾಧ್ಯ. ಈಗ ಇಲ್ಲಿ ತನಕ ಏನು ಗಿಡ ನೆಟ್ಟಿದ್ದೀರಿ, ಗಿಡ ನೆಟ್ಟಿದ್ದನ್ನು ಕೀಳಿಸೋಂಥ ಕೆಲಸ ಭಾಳ ಈಸಿ. ಅದೇ ಒಂದು ಗಿಡನ ರಕ್ಷಣೆ ಮಾಡಿ ದೊಡ್ಡದು ಮಾಡ್ತೀನಿ ಅಂದರೆ ಭಾಳ ಕಷ್ಟ ಇದೆ. ಹೌದಲ್ಲ? ಆ ನಿಟ್ಟಿನಲ್ಲಿ ನಾವು ನೋಡೋಣ ಏನು ಕ್ರಮ ವಹಿಸ್ಬೋದು. ಇದು ಯಾಕೆಂದರೆ ಕೆಲವೊಂದು ರೈತರದ್ದು ಹೊಸ ಒತ್ತುವರಿ ಆದರೆ ಹೊಸ ಒತ್ತುವರಿನ ತೆಗೆಸೋಣ. ಯಾಕೆಂದರೆ ಮಾನ್ಯ ಸಚಿವರು ಕೂಡ ಮತ್ತು ಮಾನ್ಯ ಶಾಸಕರು ಕೂಡ ಹೇಳಿದ್ದಾರೆ ನಮಗೆ ಹಲವಾರು ಬಾರಿ, ಹೊಸ ಒತ್ತುವರಿ ಆದರೆ ನೀವು ಅದನ್ನು ತೆಗೆಸಿ ಮುಲಾಜಿ ಹಿಡಿಯೋಕ್ಕೆ ಹೋಗಬೇಡಿ. ಈಗ ಆಯ್ತಪ್ಪ, ಸುಮಾರು ಒಂದು 15 ವರ್ಷ 20 ವರ್ಷದಿಂದ ಅವರು ಪಾಪ ಸಾಗುವಳಿ ಮಾಡ್ತಾ ಬಂದಿದ್ದು, ಅವರು ಬಗರುಕು ಅರ್ಜಿ ಇದ್ದು ಅಂಥವ್ರಿಗೆ ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಇದು ಮಾಡಲಿಕ್ಕಾಗಲ್ಲ. ಅದರಲ್ಲೂ ಇಲ್ಲ ಅಧಿಕ ಹಿಡುವಳಿದಾರರು ಇದ್ದಾರೆ, ಅಧಿಕ ಹಿಡುವಳಿದಾರರು ಇದ್ದಾರೆ, ಇದು ಆಗ್ತಾರೆ ಅಂದರೆ ಅದು ಒಂಥರ. ಹಲೋ ರವಿ, ನಮಸ್ತೆ. ಎಲ್ಲಿ ನಿಮ್ಮ ಆಫೀಸು? ಇವ್ರದ್ದು DCF ಆಫೀಸ್ನಾಗ ಬರ್ತೈತೆ, ಎಲ್ಲಿ ಬರ್ತೈತೆ? ಆಯಿತು. ಈಗ ಇವ್ರಿಗೆ DCF ಅವ್ರಿಗೆ ಹೇಳ್ರಿ, ಇಲ್ಲಿ ನಮ್ಮ ರೈತರು ಇದು ಮಾಡ್ತಾಯಿದ್ದಾರೆ, ಬಂದಿದ್ದಾರೆ ಸುಮಾರು ಜನ ಪಾಪ, ಕೆಲಸ ಎಲ್ಲ ಬಿಟ್ಟು ಬದಿಗೊತ್ತಿ ಬಂದಿದ್ದಾರೆ. 1-2 ನಿಮಿಷ ಇದು ವಿಶ್ವ ಪರಿಸರ ದಿನಾಚರಣೆ ವಿಚಾರವಾಗಿ ಅವರು ನಿಮ್ಗೆಲ್ರಿಗೂ ಅಭಿನಂದನೆ ಸಲ್ಲಿಸಿ ಹೋಗ್ಬೇಕು ಅಂತ ಪಾಪ ಬಂದಿದ್ದಾರೆ. ಒಂದು ಮಾತು ಇವರಿಗೆ DCF ಸಾಹೇಬ್ರಿಗೆ ಹೇಳಿ, ಒಂದು ಮಾತು ರಿಕ್ವೆಸ್ಟ್ ಮಾಡಿ, ಈ ಥರ ನಮ್ಮ ರೈತರೆಲ್ಲ ಇದು ಮಾಡ್ತಿದ್ದಾರೆ, ಬನ್ನಿ 1-5 ನಿಮಿಷ ಬಂದು ಹೋಗಿ ಕೇಳಿ. ಹಾಂ ಅಂದರೆ ರೈತರು ಈಗ ನೋಡಿ, ಅವ್ರಿಗೆ ನಾನು ಎಷ್ಟೊತ್ತು ಇಲ್ಲ ಅಲ್ಲಿಗೆ ಹೋಗಬೇಕು DCF ಆಫೀಸ್ಗೆ ಅಂತ ಹೇಳಲಿಕ್ಕೆ. ಈಗ ಇಷ್ಟಿಷ್ಟು ಜನರನ್ನ ನಾವು ಅಲ್ಲಿಗೆ ಕಳಿಸಿದೆ ಇಲ್ಲಿಗೆ ಕಳಿಸಿದೆ ಮಾಡಬಾರ್ದಲ್ಲ. ನಾವು ಆಡಳಿತ ಇಲ್ಲೇನು 2 ಕಿಲೋಮೀಟ್ರೂ ಆಗಲ್ಲ ಅನ್ಕೋತೀವಿ. ಹೌದಲ್ಲ? ಹಂಗಿದ್ದಾಗ
ಹಂಗಿದ್ದಾಗ ಏನು ಮಾನವೀಯತೆ ದೃಷ್ಟಿಯಿಂದ ಬಂದು ಹೋಗಿದ್ರೆ ಏನು ತಪ್ಪಾಗಲ್ಲ. ನಾನು ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಆಯಿತು, ಈಗ ನೀವು ಇದ್ದರೆ ಫ್ರೀ ಇದ್ದರೆ ಬನ್ನಿ, ಇಲ್ಲ ನೀವು ಕೋರ್ಟ್ ಇದ್ದರೆ ನಾವು ರೈತರಿಗೆ ನಾನು ಹೇಳ್ತೀನಿ. ಆಯಿತು ಸಾಹೇಬ್ರಿಗಾದರೂ ಹೇಳಿ ಕಳಿಸಿ, ತಪ್ಪೇನಿದೆ. ಕೋರ್ಟ್ ಕೆಲಸ ಮಾಡ್ತಾಯಿದ್ರಿ ಮಾಡಿ, ತೊಂದರೆ ಇಲ್ಲ. ಓಕೆ ಮಾಡಿ. ಫೆನ್ಸಿಂಗು ಮತ್ತು ವಾಚರ್ಸ್ ಎಲ್ಲ ಮಾಡಿದ್ದಾರೆ, ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ ಅಂತ ವಾಚರ್ಸ್ ಡಿಪ್ಲೈ ಮಾಡಿದ್ದಾರೆ. ಅಲ್ಲ ನೋಡೋಣ, ನೋಡಿ, ಯಾವುದೇ ಒಂದು ನಾವು ಸರ್ವೆ ನಂಬರ್ನ ಅಥವಾ ಯಾವುದೇ ಒಂದು ಇದನ್ನು ಪ್ರದೇಶನ ಟಾರ್ಗೆಟ್ ಮಾಡಿ ನಾವು ಮಾಡೋದು ಬೇಡ. ನಾನು ಹೇಳ್ತೀನಿ, ನಾನು ಕೂಡ ನಿಮ್ಮಲ್ಲೊಬ್ಬ. ಕಾಡು ಉಳಿಸೋಣ, ಅದರಲ್ಲಿ ಎರಡು ಮಾತಿಲ್ಲ. ಕಾಡು ಬೆಳೆಸೋಣ. ನಮಗೆ ದಯವಿಟ್ಟು ಹೇಳ್ಬಿಡ್ತೀನಿ, ನಾವು ಅಲ್ಲಿ ಯಾರು ವಿರೋಧಿಗಳಿಲ್ಲ. ನನಗೆ ಮೊದಲು ಬಂದಿರೋದೇ ಅವರು ನಮ್ಮ ಮನೆಗೆ ಏನು ಒತ್ತುವರಿ ಮಾಡಿರೋರು. ಆ ನಂತರ ಇವರು ಬಂದರು, ಆಮೇಲೆ ನಮ್ದೊಂದು ತಂಡ ಹೋಯ್ತು ಅಲ್ಲಿ. ಯಾವ ರೈತರು ಕೂಡ ಅರ್ಧ ಎಕರೆ 1 ಎಕರೆ ಒತ್ತುವರಿ ಮಾಡಿರೋದಲ್ಲ, ಅವ್ರು ಆಲ್ರೆಡಿ ಈಗ 10 ಎಕರೆ ಬೇರೆಯವ್ರಿಗೆ ಲೀಸಿಗೆ ಕೊಟ್ಟಾರೆ ಮಾಡೋಕ್ಕಾಗ್ರೆ, ಅದು ಸರ್ಕಾರಿ ಭೂಮಿಯನ್ನ. ಗಮನ ಹರಿಸ್ಕೊಳ್ಳಿ, ಅನುಕೂಲಸ್ಥರು. ವ್ಯತ್ಯಾಸ ಇಲ್ಲಿ. ಅಲ್ಲಿ ನಾನು ನನ್ನ ಮನೆಗೆ ಬಂದಾಗ ಅವರಿಗೆ ನಿಮ್ದು ಬಗರಕ್ಕೂ ಅರ್ಜಿ ಇದ್ರೆ ಇತ್ಯರ್ಥ ಆಗದೆ ಇದ್ರೆ ಅವ್ರು ಮುಟ್ಟಲ್ಲ ಅಂತ ಹೇಳಿದ. ಮತ್ತು ಒಂದು ಅರ್ಜಿ ಇದೆ ಅಂತೇಳಿ ಸಾಗುವಳಿ ಇಲ್ಲದೆ ಅರ್ಜಿ ಹಾಕೊಂಡವ್ರನ್ನ ನೀವೇನು ಮಾಡೋಕ್ಕಾಗಲ್ಲ. ನಾನು ಇದನ್ನೆಲ್ಲ ನೋಡ್ಕೊಂಡು ಬಂದು ನೋಡಿ, ಇನ್ನೊಂದು ಹೇಳ್ತೀನಿ, ನೀವು ರೈತ ಸಂಘದವ್ರು ಇದ್ದೀರಿ, ನಿಮ್ಮೆಲ್ಲರೂ ಸಹಕಾರನೂ ಇರಲಿ. ಈಗ ನಾವು ರೆವೆನ್ಯೂ ಸೈಟ್ ಮಾಡಿಕೊಂಡು ಏನೆಲ್ಲ ಗಬೆಬಿಸ್ತಾ ಇದ್ದಾರೆ ಸಾಗರ ಸುತ್ತಮುತ್ತ. ನೀವೆಲ್ಲರೂ ನಿಮ್ಮ ಹೋರಾಟ ಆ ನಿಟ್ಟಿನಲ್ಲೂ ಇರಲಿ, ನನ್ನ ಸಹಕಾರ ಅದಕ್ಕೂ ಇರ್ತದೆ. ಅದೇ ಯಾಕಂತ ಹೇಳ್ತೀನಿ, ಪಾಪ ಅಲ್ಲಿ ತೊಗೊಳೋರು ಯಾರು ಅನುಕೂಲಸ್ಥರು ತಗೊಂಡಿರಲ್ಲ. ಒಂದು ನಿಮಿಷ ತಗೊಳ್ರಿ. ಏನಂದರೆ ನಾವು ರೈತರು ಸ್ವಾಮಿ, ನಾವು ಬಿಡಿಸಂಗಿಲ್ಲ, ನಾವು ಸಂಘಟಿತರಾಗಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಪಾಪ ಅಧಿಕಾರಿಗಳು ಎದುರ್ಕೊಂಡು ಸುಮ್ಮನೆ ಬಿಡ್ತಾರೆ. ಈಗ ಮೋಸ್ಟ್ ಆಫ್ ದ ಟೈಮ್ ಅದನ್ನು ಕೂಡ ಆಗಿರ್ತಕ್ಕಂಥ ಉದಾಹರಣೆಗಳಿದೆ. ಹೌದಲ್ಲ? ಆ ಶೀರ್ಷಲ್ಲೇನೋ ದುರುಪಯೋಗ ಮಾಡ್ಕೊಳಕ್ಕೆ ಬಿಡಬೇಡಿ. ಯಾರು ರೈತ ನಿಜವಾಗ್ಲೂ ರೈತ ಇದ್ದಾನೆ, ಮತ್ತು ಯಾರು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ ಅಂತ ಏನು ಹೇಳ್ತೀವಿ, ಅತಿ ಚಿಕ್ಕ ರೈತ ಅಂತ ಏನು ಹೇಳ್ತೀವಿ, ಅಂಥ ರೈತರಿಗೆ ಖಂಡಿತವಾಗ್ಲೂ ಸಹಕಾರ ನೀಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ. ಬಟ್ ಅವರು ಮುಖ ತೋರಿಸಿ ಇಲ್ಲಿ ಇವ್ರು ಹೇಳ್ದಂಗೆ, ನಮ್ಮ ದಿನೇಶ್ ಅವ್ರು ಹೇಳ್ದಂಗೆ 10 ಎಕರೆ ಇದನ್ನು ಮಾಡಿದವ್ರಿಗೆ ನಾವು ಕ್ರಮ ವಹಿಸಲೇಬೇಕಾಗ್ತದೆ, ವಹಿಸೋಣ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅಲ್ಲಿ ಸೈಟ್ ತೊಗೊಳೋರೆಲ್ಲನೂ ಪಾಪ ನಿಮಗೆ ಹೇಳ್ತೀನಿ, ಮೊನ್ನೆ ಹೇಳಿದ್ರು ನಮ್ಮ ಪದಾಧಿಕಾರಿಗೆ 1 ಗಂಟೆ ಮಾತಾಡಿ ನಮಗೆ ಬೆದರಿಕೆ ಹಾಕಿ ನಿಮ್ಮ ಅಧ್ಯಕ್ಷನ ಕಟ್ಟಾಕೊಂಡು ಕೂರ್ಸ್ಕೊಂತೀವಿ ಅಂತ ಹೇಳಿದಾನೆ. ಆಮೇಲೆ ಅವ್ರ ಪವರ್ ಏನು ಅಂತ ಹೇಳಿದಾನೆ. ನಿಮ್ಮ DC, ನಿಮ್ಮ SP ಅವ್ರ ಮನೆ ಹಬ್ಬಕ್ಕೆ, ನಮ್ಮ ಲೀಡರ್ ಮನೆಗೆ ಹಬ್ಬಕ್ಕೆ ಬರ್ತಾರೆ, ಅಷ್ಟು ಪವರ್ಫುಲ್ ನಾವು. ನಾನು ಅಂದೆ, ಹಬ್ಬಕ್ಕೆ ವಿಶ್ವಾಸದಲ್ಲಿ ನಾನು ಕರೆದ್ರು ಬರ್ಬೋದು, ಯಾರು ಕರೆದ್ರು ಹೋಗ್ಬೋದು. ಆ ಉಂಡದ ಋಣಕ್ಕೆಲ್ಲ ಕಾನೂನು ಮೀರಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. DC-ಗೂ ಒಂದೇ ಕಾನೂನು, ನನಗೂ ಒಂದೇ. ಒಂದೊಂದು ಬಾರಿ ನಾವು ಕೂಡ ಸಂಘಟಿತರಾಗಿ ಅವ್ರ DC ಮೇಲೂ ನಮಗೆ ದ್ವೇಷ ಇರಲ್ಲ, ನಮ್ಮ ಮೇಲೆ ಅವರಿಗಿರಲ್ಲ. ಯಾರಿಗೂ ವೈಯಕ್ತಿಕವಾಗಿ ಏನಿರ್ತದೆ ಹೇಳಿ. ನಿಮ್ಮ ಪಬ್ಲಿಕ್ ಲೈಫಲ್ಲಿ ನಿಮ್ಮ ಲೀಡ್ರಿಗೆ DC-ನ ಊಟಕ್ಕೆ ಕರ್ಸ್ಕೊಳ್ಳೋ ಕೆಪಾಸಿಟಿ ಇದ್ರೆ ನಮಗೆ DC ಕರ್ಸಿ ಕೂಡಾಕಿದ ಕೆಪಾಸಿಟಿನೂ ಇತ್ತು ಇಲ್ಲಿ. ಆ ಥರ ಮಾತಾಡಬಾರ್ದು. ಅಲ್ಲ, ಇಲ್ಲಿ ಹೇಳ್ತೀನಿ ಕೇಳಿ, ಆ ಹಿಂದ್ಗಡೆ ಅದು ಏನಾಗಿತ್ತು, ಅಲ್ಲ ಹಿಂದ್ಗಡೆ ಏನು ನಡೆದಿತ್ತು ಅನ್ನೋದು ಬೇರೆ. ಬಟ್ ಈಗ ಏನಾದ್ರೂ ಆ ಥರ ಮಾಡಕ್ ಹೋದ್ರೆ ನಾವು ಕಾನೂನು ಭಾಳ ಏನಂತಾರಲ್ಲ ಕಠಿಣವಾದಂತ ಇವು ಇರ್ತವೆ. ನಡೆದಿತ್ತು ಒಂದ್ಸರಿ. ಅಲ್ಲ, ಅದಕ್ಕೆ ಹೇಳಿದ್ದು ಹಿಂದ್ಗಡೆ ಈ ಹಿಂದೆ ಏನಾಗಿದೆಯೋ ಅದನ್ನ ನಾನು ಮಾತಾಡಲ್ಲ. ಈ ಮುಂದ್ಗಡೆ ಮಾತ್ರ ಅಟ್ಲೀಸ್ಟ್ ನಾನು ಇಲ್ಲಿರೋ ತನಕಂತೂ ನಾನು ಆ ಥರ ಹೋರಾಟಕ್ಕೆ ನಾನು ಬಿಡಲ್ಲ. ನಾವೇನು ಮಾಡಬೇಕು ನೀವು ಸಹಕಾರ ನೀಡೋಣ. ಅಲ್ಲ, ನಾನು ಹೇಳ್ತೀನಿ, ಕಾನೂನಾತ್ಮಕವಾಗಿ ಏನು ಮಾಡೋದಿದೆ ಮಾಡೋಣ, ಅದರಲ್ಲಿ ಎರಡು ಮಾತಿಲ್ಲ. ನಮ್ಗೆ ಯಾರು ವಿರುದ್ಧನಲ್ಲ, ಯಾರು ಪರನೂ ಅಲ್ಲ. ಆಮೇಲೆ ನಿಮ್ಮ ಇಲಾಖೆ ಇವತ್ತು ರಿಪೋರ್ಟ್ ಹಾಕಿದೆ, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಿಮ್ಮ ಕೆಳಹಂತದ ಅಧಿಕಾರಿಗಳು ರಿಪೋರ್ಟ್ ಹಾಕಿದ್ರು ಕೂಡ ಇವತ್ತಿವರೆಗೂ ಪ್ರಕರಣ ದಾಖಲಾಗಲಿಲ್ಲ. ಹಾಗಾದ್ರೆ ಇನ್ಮೇಲೆ ಯಾರಿಗೂ ಪ್ರಕರಣ ದಾಖಲು ಮಾಡಬಾರ್ದು ಲ್ಯಾಂಡ್ ಗ್ರಾಬಿಂಗ್ ಆಕ್ಟಲ್ಲಿ. ಇವೆಲ್ಲ ಆಯ್ತು. ಈಗ 40 ಎಕರೆ ಇವತ್ತು ನೋಡಿ ಸರ್, 60 ಎಕರೆ ಇವತ್ತು ಅರಣ್ಯೀಕರಣ ಆಯಿತು ಅಂದರೆ ನಾವು ಅದನ್ನು ಯಾವುದೋ ಅರ್ಧ ಎಕರೆಗೆ 1 ಎಕರೆಗೆಲ್ಲ ಆದರೆ ನಾವು ದಯವಿಟ್ಟು ನಾವು ಹೋಗ್ತಿರ್ಲಿಲ್ಲ. ಈ 1 ಗ್ರಾಮದವ್ರು ಇವರೆಲ್ಲ ಬಡವರು, ಇವ್ರು ಯಾಕೆ ಬರಬೇಕಾಗಿತ್ತು? ಯಾರೋ ಅಧಿಕಾರಿಗಳಿಗೂ ಮತ್ತು ರೈತರಿಗೂ ಆಗಿದ್ರೆ ನಾನು ಕೂಡ ಬರ್ತಿರ್ಲಿಲ್ಲ. ಸರಿ ಇಲ್ಲ, ಏನಾರು ಮಾಡ್ಕೊಳ್ಳಿ ಅಂತಿದ್ದೆ. 1 ಗ್ರಾಮವೇ ಒಂದು ಸೈಡ್ ಇದೆ, ಯಾರೋ 1 ಗ್ರಾಮದಲ್ಲಿ 4-5 ಜನ ಒತ್ತುವರಿ ಮಾಡ್ತೀವಿ ಅಂದ್ರೆ ಹೇಗೆ ಬಿಡ್ಲಿಕ್ಕೆ ಸಾಧ್ಯ? ಇಲ್ಲಿ ನೋಡ್ರಿ, ಮಂತ್ರಿಗಳು ಕೂಡ ಕ್ಲಿಯರ್ ಆಗಿ ಇವ್ರ ಹತ್ರ ಹೇಳಿದ್ದಾರೆ. ನಮ್ಮ ಕೆಲವು ಆಫೀಸರ್ಗೂ ಮಾತಾಡಿದ್ದಾರೆ, ಎಲ್ಲರ ಎದುರಿಗೂ ಮಾತಾಡೇ ಕಳಿಸಿದ್ದಾರೆ, ಇದು ಆಗಬಾರ್ದು, ಕ್ರಮ ತಗೊಳ್ಳಿ ಅಂತ. ಇದು ಮುಂದುವರೆದು ಸಣ್ಣ ಪುಟ್ಟ ಲೀಡರ್ ಬಂದು ಹೇಳಿದ್ದನ್ನ ದಯವಿಟ್ಟು ನಂಬೇಡಿ. ನೋಡಿ, ನಿಮಗೆ ಅಲ್ಲಲ್ಲ, ಇನ್ನೊಮ್ಮೆ ಎಲ್ಲ ನಮ್ಮ ರೈತ ಸ್ನೇಹಿತರಿಗೆ ಹೇಳ್ತೀನಿ, ನಾನು ಆಗಲೂ ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳಿದ್ದೀನಿ. ರಾತ್ರಿ 12 ಗಂಟೆಗೆ ಎಬ್ಸ್ ಕೇಳಿದ್ರು ಅದನ್ನೇ ಮಾತಾಡ್ತೀನಿ. ಯಾಕೆಂದರೆ ನನಗೆ ಕ್ಲಾರಿಟಿ ಆಫ್ ಥಾಟ್ ಇದೆ ಆ ವಿಚಾರದಲ್ಲಿ. ಈಗ ಸಚಿವರು ಮತ್ತು ಶಾಸಕರು ಸೇರಿದಂತೆ ಏನಂತ ಹೇಳಿದ್ದಾರೆ, ಹೊಸ ಒತ್ತುವರಿ ಏನಿದ್ರು ಕೂಡ ತೆಗೆಸಿ. ಒಂದು ಎರಡನೇದ್ದು, ಅವರು ಕೂಡ ಹೇಳಿದ್ದಾರೆ ಏನಂದರೆ, ಯಾರೋ ತೀರಾ ಬಡ ರೈತ ಇದ್ದಾನೆ, ಅವನಿಗೆ ಫಾರ್ಮ್ ಬಗರಕ್ಕೂ ಅರ್ಜಿ ಇದ್ದಾವೆ, ಇನ್ನು ಕೆಲವೊಂದು ವಿಚಾರದಲ್ಲಿ ಗಿಡ ಕೀಳೋ ಆಗಿಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಸಚಿವರು. ಯಾವ ವಿಚಾರ ಕೇಳಿದ್ದಾರೆ ಅಂದರೆ, ಈಗ ಪಾಪ ಅವನು 5-10 ವರ್ಷ ಕಷ್ಟಪಟ್ಟು ಒಂದು ಅಡಿಕೆನ ಗಿಡ ಬೆಳೆಸಿರ್ತಾನೆ. ನೀವು ಅದನ್ನು ಕಂದಾಯ ಇಲಾಖೆಗಾಯಿತು, ನೀವು ಅರಣ್ಯ ಇಲಾಖೆಗಾಯಿತು ಕಬ್ಜಾ ತೊಗೋಬೇಕಾದ್ರೆ ನೀವು ಬೇಕಾದ್ರೆ ಟ್ರೆಂಚ್ ಹೊಡಿಸಿ,
ಅದನ್ನು ಬಿಟ್ಟು ಅಮಾನವೀಯವಾಗಿ ನೀವು ಅದನ್ನು ಗಿಡನ ಕಿತ್ತಾಕಿದ್ರೆ ಪಾಪ ಅವ್ನು ರೈತ ಬೆವರು ಸುರಿಸಿ ಬೆಳೆದಿರ್ತಾನೆ. ಅದನ್ನ ಹೆಂಗೆ ನೀವು ಕಿತ್ತಾಕ್ಸ್ತೀರಿ ಅಂತ ಹೇಳಿ ಮಾನ್ಯ ಶಾಸಕರು ನಮಗೆ ಸಚಿವರು ಕೂಡ ತರಾಟೆ ತೊಗೊಂಡಿದ್ದಾರೆ, ನನ್ನನ್ನು ಸೇರಿದಂತೆ ಎಲ್ಲ ಅಧಿಕಾರಿಗಳಿಗೆ. ಆ ವಿಚಾರದಲ್ಲಿ ನಾವು ಕೂಡ ಆ ಥರ ಕ್ರಮ ವಹಿಸಲ್ಲ. ಏನು ಮುಂದುವರೆದಂತೆ ಹೊಸ ಒತ್ತುವರಿ ಏನಾದರೂ ಇದ್ರೆ ತೆಗಿತೀವಿ. ಜೊತೆಗೆ ನೀವು ಮೋರ್ ದೆನ್ ಹೇಳಿದ್ರಲ್ಲ 10 ಎಕರೆ ಬೇರೆ ಕಡೆ ಎಲ್ಲ ಇದ್ದು ಅವ್ರಿಗೆ ಮಾಡೋಕ್ಕಾಗದೆ ಲೀಸಿಗೆ ಕೊಟ್ಟು ಆ ಥರ ಎಲ್ಲ ಇರ್ತಕ್ಕಂಥ ವ್ಯಕ್ತಿಗಳು ಏನಾದರೂ ಇದ್ದರೆ ನಾವು ಕಠಿಣವಾಗಿ ಕ್ರಮ ಅಂತ ತಗೊಳ್ತೀವಿ. ಭೂಮಿನೇ ಭೂರಹಿತೆ ಇಲ್ಲಿ ನೋಡಿ, ಲ್ಯಾಂಡ್ಲೆಸ್ ಇವಳು 1 ಎಕರೆ ಮಾಡ್ಕೊಂಡು 1 ಎಕರೆ ಮಾಡಿ ಜೋಳ ಬೆಳಿತಿದ್ದ, ಅವಳು ಸಮೇತ ಬಿಟ್ಕೊಟ್ಟಿದ್ದಾಳೆ. ಗಿಡ ನೆಟ್ಟಾಳೆ ಇವಳೇ ಹೋಗಿ. ಆಯಿತು, ನಾನೇನು ಹೇಳ್ತೀನಿ, ಈಗ ನಾವು ಯಾವುದೋ ಒಂದು ಪ್ರಕರಣ ಖಂಡಿತವಾಗ್ಲೂ ಈ ಪ್ರಕರಣ ಮೇಲ್ನೋಟಕ್ಕೆ ಶ್ಲಾಘನೀಯ. ನಾನೇನು ಹೇಳ್ತೀನಿ, 2 ಕಡೆ ಕೇಳಲಾರ್ದೆ ನಾನು ಮಾತಾಡ್ಲಿಕ್ಕೆ ಬರಲ್ಲ. ಆದ್ದರಿಂದ ಈಗೇನು ಪಾಪ ಇವರು 1 ಎಕರೆ ಭೂರಹಿತ ಮಹಿಳೆ ಏನು 1 ಎಕರೆ ಜಮೀನನ್ನು ಸ್ವಯಂ ಪ್ರೇರಿತವಾಗಿ ಅರಣ್ಯೀಕರಣ ಮಾಡೋ ವಿಚಾರವಾಗಿ ಬಿಟ್ಟಿದ್ದಾರೆ ಅಂದರೆ ಅದು ಶ್ಲಾಘನೀಯ. ಸರ್ಕಾರದ ಜಾಗ ಅದನ್ನೇನು ಬಿಟ್ಟಿದ್ದೀರಿ ಒಳ್ಳೆಯದು, ಇಲ್ಲ ಅಂತಲ್ಲ. ಹೊಸ ಒತ್ತುವರಿ ಆದರೆ ನಾವು ಹೆಂಗೂ ತೆಗಿಸ್ತಾ ಇದ್ವಿ, ನೀವು ಹಳೆ ಒತ್ತುವರಿ ಬಗರುಕುಂ ಅರ್ಜಿ ಇದ್ದು ಬಿಟ್ಟಿದ್ದೀರಿ ಅಂದರೆ ಅದನ್ನು ಶ್ಲಾಘನೀಯ. ಹ್ಞೂ ತಾಯಿ, ಅದನ್ನೇ ಹೇಳ್ತಾ ಇದ್ದೀನಿ ನಾನು, ಅದನ್ನೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಹೊಸ ಒತ್ತುವರಿ ಇದ್ದು ಅವ್ರು ಬಿಟ್ಕೊಡೋದಕ್ಕೆ AC ಅವ್ರು ಶ್ಲಾಘನೆ ಹೇಳ್ತಾರೆ ಅಂತ ಹೇಳಿದರೆ ತಪ್ಪಾಗ್ತದೆ, ಗೊತ್ತಾಯ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಳಿ. ಏನು ಪತ್ರ ಬರೆದಿದ್ರು, ನೆಡುತೋಪು ಮಾಡಿ ನೀವು ಅದನ್ನು ಎಲ್ಲರೂ ಕೂಡ ಹೊಸದಾಗಿ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ, ಅದನ್ನು ರಕ್ಷಣೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಅದನ್ನು ನೆಡುತೋಪು ಮಾಡಿ ಇದನ್ನು ಮಾಡಿ ಅಂತ ಹೇಳಿ. ಅದಕ್ಕೆ ಈ ಹಿಂದಿನ ತಹಸೀಲ್ದಾರರು ಯಾವ ಉದ್ದೇಶ ಇಟ್ಕೊಂಡು ಮಾಡಿದರು ಅಂದರೆ, ಅದನ್ನು ಕಂಪಲ್ಸರಿ ಫಾರೆಸ್ಟ್ ಕ್ಲಿಯರೆನ್ಸ್ ಟೈಮಲ್ಲಿ ನಮಗೆ ಕಂಪೆನ್ಸೇಟರಿ ಅಫಾರೆಸ್ಟೇಷನ್ ಅಂತ ಹೇಳಿ ನಾವೇನು ಕೊಡ್ತೀವಲ್ಲ, ಆ ಕೊಡ್ತಕ್ಕಂಥ ಜಾಗದಲ್ಲಿ ನಾವು ಅದನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರ ತಗೊಂಡು ನಾವು ಅದನ್ನು ಕೊಟ್ಟಿದ್ವಿ. ಆ ಥರ ಪತ್ರ ವ್ಯವಹಾರ ಮಾಡಿದರು. ಈಗಿನ ವಿಚಾರಕ್ಕೂ ಅಂತ ಬಂದರೆ, ಈಗ ಕೆಲವೊಂದಿಷ್ಟು ರೈತರು ಹೇಳ್ತಾ ಇದ್ದಾರೆ ನಮಗೆ ಅದನ್ನು ಉಳುಮೆ ಮಾಡ್ಕೊಂಡಿದ್ದೀವಿ, ನಮಗೆ ಅರ್ಜಿ ಇದ್ದಾವೆ, ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಕ್ಕಂಥ ರೈತರು ಇದ್ದಾರೆ. ಇನ್ನು ಕೆಲವೊಂದಿಷ್ಟು ರೈತರು ಇವತ್ತೇನು ನಮ್ಮ ಕಚೇರಿ ಮುಂದ್ಗಡೆ ಬಂದು ನೀವೇನು ಹೇಳ್ತಾ ಇದ್ದೀರಿ, ಇಲ್ಲ ನಮ್ಗೆ ಅರಣ್ಯೀಕರಣ ಆಗಬೇಕು, ನಮಗೆ ನೋಡಿ ಭೂಮಿ ರೈತ ಮಹಿಳೆ ಒಬ್ಬರು ಇದ್ದಾರೆ, ಅವರು ಕೂಡ ನನಗೆ ಬಗರುಕುಂ ಅರ್ಜಿ ಇದ್ದರೂ ಕೂಡ 1 ಎಕರೆನ ಬಿಟ್ಕೊಟ್ಟಿದ್ದೀವಿ ಸ್ವಯಂ ಪ್ರೇರಿತವಾಗಿ ಅರಣ್ಯೀಕರಣ ವಿಚಾರವಾಗಿ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ. ಅದನ್ನು ಎರಡನ್ನೂ ಕೂಡ ಗಮನಿಸಲಾಗಿ ನಾವು ಹೇಳೋದು ಇಷ್ಟೇ, ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಈಗ ಹೆಂಗೂ ಮಳೆಗಾಲ ಇದೆ, ಮಳೆ ಬರ್ತಾ ಇದೆ, ಈಗ ಏನಿದೆ ಯಥಾಸ್ಥಿತಿ ಕಾಯ್ದಿರಿಸ್ಕೊಳ್ಳೋಣ. ಇದ್ರ ಮುಂದುವರೆದಂತೆ ಅವ್ರದ್ದು ಅರ್ಜಿ ಏನಾದರೂ ಇದ್ದರೆ ಆ ಅರ್ಜಿನೂ ಕೂಡ ನಾವು ಇದು ಬಗರುಕುಂ ಕಮಿಟಿಲಿ ಇಟ್ಕೊಂಡು ನಾವು ಅದನ್ನು ವಿಲೇಗೊಳಿಸಿ ನಂತರ ಅದನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯ ಆಗಬೇಕು. ಅದಾದ ನಂತರ ಅರಣ್ಯ ಜಮೀನನ್ನು ಕಂದಾಯ ಜಮೀನನ್ನು ಏಕಾಏಕಿ ಅರಣ್ಯ ಇಲಾಖೆಗೆ ನಾವು ಯಾವತ್ತೂ ಕೂಡ ಕೊಟ್ಟಿಲ್ಲ, ಕೊಡ್ತಾನೂ ಇಲ್ಲ. ಅದನ್ನು ಕೂಡ ಈ ವಿಚಾರದಲ್ಲಿ ನಾನು ಬಗೆಹರಿಸ್ತಾ ಇದ್ದೀನಿ. ಕ್ಲಾರಿಫಿಕೇಶನ್ ಮತ್ತೇನಾದರೂ ಬೇಕಿತ್ತ ಹೇಳಿ. ಅಧಿಕಾರಿಗಳು ಮೊನ್ನೆ ಬರೆದಿದ್ದ ಪತ್ರ ಅಲ್ಲ, ಈ 2 ವರ್ಷದಿಂದಲೂ ಕೂಡ ತೆರವುಗೊಳಿಸಿ ಆದೇಶ ಮಾಡಿದ್ದಾರೆ. ಅದು ಪದೇ ಪದೇ ಒತ್ತುವರಿ ಆಗೋದನ್ನ ಬೆಂಬಲಿಸ್ಲಿಕ್ಕೆ ಆಗಲ್ಲ ಯಾರು. ಅವರೇ ಮಾಡಿರೋದು ಅದೇ ಜಾಗ, ಅರ್ಜಿ ತಗೊಂಡು ಏನ್ ಮಾಡ್ತೀವಿ, ವಿಲೇವಾರಿ ಮಾಡ್ಬೇಕಾಗಿದ್ದು ನಿಮ್ ಜವಾಬ್ದಾರಿ. 2 ವರ್ಷದಿಂದಲೂ ಕೂಡ ತೆರವು ಮಾಡಿ ನೀವೇ ಆದೇಶ ಮಾಡಿ, ಇನ್ನು ಈಗ ಅರ್ಜಿ ಇದಾವೆ ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಅರ್ಜಿ ಯಾವುದೋ ಒಂದು ಸಿಚುವೇಶನ್ ಸಂಬಂಧಪಟ್ಟನಾಗೆ ನಾನು ನಾವು ಕೊಡ್ತಾ ಇರೋ ಸಂಬಳ ಏತಿಗೆ ಅವರು ಏನು ಉತ್ತರ ಕೊಟ್ಟು ಹೋಗ್ತಾರೆ. ಏನು ಸಂಬಳ ನಾವು ಕೊಡ್ತೀವಿ